ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡಿನ ಫ್ಯಾಕ್ಟರೈಸೇಷನ್ ಲೆಸನ್ನ ಎಕ್ಸಸೈಸ್ 12.2 ಅಲ್ಲಿ 4th ಮತ್ತು 5th ಮೇನ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, 4th ಮೇನಲ್ಲಿ ಏನು ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಯಾವ ಐಡೆಂಟಿಟಿ ಅಪ್ಲೈ ಆಗುತ್ತೆ ಆ ಐಡೆಂಟಿಟಿನ ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ತೀವಿ. ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. In the fourth main, a raised to the power of 4 minus b raised to the power of 4 is the given question. ನೋಡಿ, a raised to the power of 4 minus b raised to the power of 4 ಅನ್ನು ಕೊಟ್ಟಿದ್ದಾರೆ. ಇದನ್ನು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಐಡೆಂಟಿಟಿನ ಯೂಸ್ ಮಾಡ್ತೀವಿ ಅಂದರೆ, ನೋಡಿ, ನಮಗೆ ಗೊತ್ತಿದೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಯೂಸ್ ಮಾಡ್ಬೋದು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರನ್ನು ಯೂಸ್ ಮಾಡ್ತೀವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದನ್ನು ಯೂಸ್ ಮಾಡಬೇಕು ಅಂದರೆ, ಬಟ್ ನಮಗಿಲ್ಲಿ ಎ ರೈಸ್ ಟು ದಿ ಪವರ್ ಆಫ್ 2 ಮೈನಸ್ ಬಿ ರೈಸ್ ಟು ದಿ ಪವರ್ ಆಫ್ 2 ಬೇಕಿತ್ತು. ಬಟ್ ಪವರ್ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ನೋಡಿ, ನಾವು ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ಕೊತೀವಿ ಅಂದರೆ, ಎ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ ಬಿ ರೈಸ್ ಟು ದಿ ಪವರ್ ಆಫ್ 4 ಇಸ್ ದ ಗಿವನ್ ಎಕ್ಸ್ಪ್ರೆಷನ್. ನಾವು ಇದನ್ನು ಯಾವ ಥರ ಬರ್ಕೊಂತೀವಿ, ಎ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅಂತ ಹೇಳಿ ಬರ್ಕಂದ್ರೆ, ಎ ರೈಸ್ ಟು ದಿ, ನೋಡಿ, ಎ ರೈಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಅಂತ ಹೇಳಿ ನಿಮಗೆ ಗೊತ್ತಿದೆ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ಕಲ್ತಿದ್ದೀರಾ. ಸೊ ನಾವು ಇದನ್ನು ಈ ಥರ ಬರ್ಕೋಬೋದಲ್ವಾ. ನೋಡಿ, ಇದನ್ನು ಈ ಥರ ಬರ್ಕೊಂಡಾಗ ಇಲ್ಲಿ ಎ ಸ್ಕ್ವಯರ್ ಇದು ಯಾವ ಫಾರ್ಮಲ್ಲಿದೆ, ಇದು ಎ ಸ್ಕ್ವಯರ್, ಇದು ಯಾವ ಫಾರ್ಮಲ್ಲಿದೆ, ಬಿ ಸ್ಕ್ವೇರ್. ಅಂದರೆ ಎ ಅಂತಂದರೆ ನಾವು ಏನಂತ ತಗೊಂತೀವಿ, ಎ ಸ್ಕ್ವೇರ್ ಅಂತ ತಗೊಂತೀವಿ. ಬಿ ಅಂತಂದರೆ ಏನಂತ ತಗೊಂತೀವಿ, ಬಿ ಸ್ಕ್ವೇರ್ ಅಂತ ಹೇಳಿ ತಗೊಂಡಿದ್ದೀವಿ. ನಮಗೆ ಗೊತ್ತಿದೆ ಆಲ್ರೆಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ನಮಗೆ ಆಲ್ರೆಡಿ ಗೊತ್ತಿರೋಂಥ ಐಡೆಂಟಿಟಿ ಅಲ್ವಾ. ಇಲ್ಲಿ ನೋಡಿ, ಎ ರೈಸ್ ಟು ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆ್ಯಂಡ್ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಸೊ ಈ ಥರ ಬರಿಬೋದು. ಇಲ್ಲಿ ನೋಡಿ, ಅಗೇನ್ ಇದಕ್ಕೆ ನಾವು ಯಾವುದನ್ನು ಐಡೆಂಟಿಟಿ ಯೂಸ್ ಮಾಡ್ಬೋದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ಇದಕ್ಕೆ ಯೂಸ್ ಮಾಡಿದರೆ, ಸೊ ಇಲ್ಲೇನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಮಗೆ ಗೊತ್ತಿದೆ ಐಡೆಂಟಿಟಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ಸೊ ಅಗೇನ್ ನಾವು ಇದನ್ನು ಏನಂತ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ಸೆಕೆಂಡ್ ಒನ್. ನೋಡಿ, ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 2 ಅಲ್ಲಿ ಪಿ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ 81 ಈಸ್ ದ ಗಿವನ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನನ್ನು ಯಾವ ಥರ ನೀವು ಅಗೇನ್ ಸಿಂಪ್ಲಿಫೈ ಮಾಡ್ತೀರಾ, ಫ್ಯಾಕ್ಟರೈಸ್ ಮಾಡ್ತೀರಾ ಅಂದರೆ, ಅಗೇನ್ ಫಸ್ಟ್ ಒನ್ ಯಾವ ಥರ ಮಾಡಿದ್ವಿ ಅಲ್ವಾ, ಅದೇ ಥರನೇ ಮಾಡ್ತೀವಿ. ನೋಡಿ, ಸೊಲ್ಯೂಷನಲ್ಲಿ ನೀವು ಯಾವ ಥರ ಮಾಡ್ತೀರಾ, ಅಗೇನು ಪಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಂತೀರಾ, ಮೈನಸ್ ಈ 81 ನಾವು ಯಾವ ಥರ ಬರಿತೀವಿ, ನೋಡಿ, 3 3s 9, 9 3s 27, 27 3s 81 ಅಲ್ವಾ. ಸೊ ಇದನ್ನು 3 ರೈಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಬರಿಬೋದು. 3 ರೈಸ್ ಟು ದಿ ಪವರ್ ಆಫ್ 4 ಅಂದರೆ 3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದಲ್ವಾ. ಸೊ ನಾವು ಇದನ್ನು ಅಗೇನ್ ಯಾವ ಥರ ಬರಿತೀವಿ, 3 ರೈಸ್ ಟು ದಿ ಪವರ್ ಆಫ್ 2 ಹೋಲ್ ರೈಸ್ ಟು ದಿ ಪವರ್ ಆಫ್ 2. ಅಗೇನ್ ಇದನ್ನು ಯಾವ ಫಾರ್ಮಲ್ಲಿ ಬರಿಬೋದು ನಾವು, ವಿ ನೋ ದಟ್, ನಮಗೇನು ಗೊತ್ತಿದೆ, ವಿ ನೋ ದಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಐಡೆಂಟಿಟಿನ ಯೂಸ್ ಮಾಡಿದರೆ, ಸೊ ಇಲ್ಲಿ ಏನಾಗಿದೆ, ಎ ಅಂತಂದರೆ ಏನಾಗಿದೆ, ಪಿ ಸ್ಕ್ವೇರ್ ಆಗಿದೆ, ಆ್ಯಂಡ್ ಬಿ ಅಂತಂದರೆ ಏನಾಗಿದೆ, 3 ಸ್ಕ್ವೇರ್ ಆಗಿದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಪಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂತಂದರೆ ಏನು, ಪಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಗೇನ್ ಇದು ಯಾವ ಫಾರ್ಮಲ್ಲಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ಸೊ ಇಲ್ಲಿ ಹಿಯರ್ ದಿಸ್ ಇದು ಪಿ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಯಾವ ಫಾರ್ಮಲ್ಲಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಿಯರ್ ಎ ಅಂತಂದರೆ ಏನಾಗಿದೆ, ಪಿ ಆಗಿದೆ, ಆ್ಯಂಡ್ ಬಿ ಅಂತಂದರೆ ಏನಾಗಿದೆ, 3 ಆಗಿದೆ ಅಲ್ವಾ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂತೀವಿ. ಯಾವ ಥರ ಇಟ್ಕೊಂತೀವಿ, ಪಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂತೀವಿ. ಇದನ್ನು ಪಿ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಏನಾಗಿರುತ್ತೆ, ಪಿ ಪ್ಲಸ್ 3 ಇಂಟು ಪಿ ಮೈನಸ್ 3 ಯಾವ ಥರ ಬಂತು ಅಂತ ಹೇಳಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 3. ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಥರ್ಡ್ ಎಕ್ಸ್ಪ್ರೆಷನ್ ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ರೈಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ರೈಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಅಗೇನ್ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ತೀರಾ, ಅಗೇನ್ ಎ ರೈಸ್ ಟು ದಿ ಪವರ್ ಆಫ್ ಸಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿನ ಯೂಸ್ ಮಾಡ್ತೀವಿ. ಸೊಲ್ಯೂಷನಿಗೆ ಹೋದರೆ ನಾವು ಇದನ್ನು ಯಾವ ಥರ ಬರ್ಕೊಂತೀವಿ ನೋಡಿ, ಅಗೇನು ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಝೆಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರ್ಕಂದ್ರೆ, ಸೊ ಅಗೇನ್ ಇಲ್ಲಿ ನಿಮಗೆ ಇದು ಯಾವ ಫಾರ್ಮಲ್ಲಿದೆ,
ನೋಡಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿ ಇದೆ. ಸೊ ವಿ ನೌ ದಟ್ ನಮಗೆ ಗೊತ್ತಿದೆ, ಏನು ಗೊತ್ತಿದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದನ್ನ ನಾವು ಯೂಸ್ ಮಾಡ್ಬೋದಲ್ವಾ. ಸೊ ನೋಡಿ ಇಲ್ಲಿ ಎ ಅಂತಂದರೆ ಏನಾಗಿದೆ, ಎಕ್ಸ್ ಸ್ಕ್ವಯರ್ ಆಗಿದೆ. ಬಿ ಅಂತಂದರೆ ಏನಾಗಿದೆ, ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಆಗಿದೆ ಅಲ್ವಾ. ಸೊ ಎಕ್ಸ್ ಸ್ಕ್ವಯರ್ ಏನು, ಎ ಅಂದರೆ ಎಕ್ಸ್ ಸ್ಕ್ವಯರ್, ಬಿ ಅಂದರೆ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್, ಇದು ಬಿ ಅಲ್ವಾ. ಸೊ ಇದು ಎ, ನೋಡಿ ಇದು ಎ ಆ್ಯಂಡ್ ಇದು ಹೋಲ್ ಟರ್ಮ್ ಇದು ಏನಾಗಿದೆ, ಇದು ಬಿ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. ಸೊ ನಮಗೆ ಗೊತ್ತಿರೋಂಥ ಐಡೆಂಟಿಟಿನ ಯೂಸ್ ಮಾಡಿ ಇದನ್ನು ನಾವು ಮಾಡಿದಾಗ ಏನಾಗುತ್ತೆ, ಎ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಝೆಡ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂದರೆ ಏನು, ಎಕ್ಸ್ ಸ್ಕ್ವಯರ್, ಎ ಪ್ಲಸ್ ಬಿ ಅಂತಂದರೆ ಏನು, ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಅಲ್ವಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಮೈನಸ್ ಬಿ ಅಂತಂದರೆ ಅಗೇನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಮೈನಸ್ ಎ ಮೈನಸ್ ಬಿ ವೈ ಪ್ಲಸ್ ಝೆಡ್ ಸ್ಕ್ವಯರ್ ಈ ಥರ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ಇದನ್ನು ನಾವು ಅಗೇನ್ ಎಕ್ಸ್ ಸ್ಕ್ವಯರ್ ಇದು ಯಾವ ಫಾರ್ಮಲ್ಲಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಏನು ಬರಿತೀವಿ, ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್ ಅಂತ ಹೇಳಿ ಬರಿತೀವಲ್ವಾ, ಈ ಥರ ಬರಿತೀವಿ. ದೆನ್ ಇದನ್ನು ನೋಡಿ ಎ ಸ್ಕ್ವಯರ್ ಮೈನಸ್ ಇದನ್ನು ಅಗೇನ್ ನಾವು ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ ನೋಡಿ ಇದನ್ನು ಎಕ್ಸ್ ಸ್ಕ್ವಯರ್ ಇಲ್ಲೇನೆ ಬರಿತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ ಇದು ಅಗೇನ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಇದು ಯಾವ ಫಾರ್ಮಲ್ಲಿದೆ, ಅಗೇನು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿದೆ. ಗೊತ್ತಾಗ್ತಿದೆ ಅಲ್ವಾ, ಇದು ಯಾವ ಫಾರ್ಮಲ್ಲಿದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿದೆ. ಸೊ ನಮಗೆ ಗೊತ್ತಿದೆ, ವಿ ನೌ ದಟ್ ಏನು ಗೊತ್ತಿದೆ ನಮಗೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ಬಟ್ ಹಿಯರ್ ಎ ಅಂತಂದರೆ ಏನಾಗಿದೆ, ಎಕ್ಸ್ ಆಗಿದೆ, ಬಿ ಅಂತಂದರೆ ಏನಾಗಿದೆ, ವೈ ಪ್ಲಸ್ ಝೆಡ್ ಆಗಿದೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ನೀವು ಈ ಥರ ಸಿಂಪ್ಲಿಫೈ ಮಾಡಿರೋ ಇಟ್ಕೋಬೋದು, ಇಲ್ಲ ಈ ಥರನೂ ಇಟ್ಕೋಬೋದು. ಸೊ ಇಲ್ಲೇನಾಗ್ತಿದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ 2yz ಇಲ್ಲೇನಾಗಿದೆ, ಅಗೇನ್ ನಾವು ಇದನ್ನು ಅಪ್ಲೈ ಮಾಡಿದರೆ ಇಲ್ಲೇನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂತಂದರೆ ಏನಾಗುತ್ತೆ ನೋಡಿ, ಎ ಪ್ಲಸ್ ಬಿ ಅಂತಂದರೆ ಎಕ್ಸ್ ಅಲ್ವಾ, ಎ ಅಂದರೆ ಎ ಪ್ಲಸ್ ಬಿ ಅಂತಂದರೆ ವೈ ಪ್ಲಸ್ ಝೆಡ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಮೈನಸ್ ವೈ ಪ್ಲಸ್ ಝೆಡ್ ಈ ಥರನೂ ಬರಿಬೋದು. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದು ಫಸ್ಟ್ ಬರ್ಕಂದೀನಿ ಆ್ಯಂಡ್ ಎಕ್ಸ್ ಮೈನಸ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಆಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಬಂದಿದೆ ಅದೇ ಥರ ಬರ್ಕೊಂತೀವಿ ಅಂದರೆ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಈ ಥರನೂ ಇಡ್ಬೋದು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ, ಅಗೇನ್ ಕ್ವಶನ್ ನಂಬರ್ 4ಅಲ್ಲಿ ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ರೈಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಕ್ವಶನ್ ನಂಬರ್ 4th ಮೇನಲ್ಲಿ ಕ್ವಶನ್ ನಂಬರ್ 4 ಎಕ್ಸ್ ರೈಸ್ ಟು ದಿ ಪವರ್ ಆಫ್ 4 ಮೈನಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ರೈಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಗೇನ್ ಇದನ್ನು ಪ್ರೀವಿಯಸ್ ಪ್ರಾಬ್ಲಮನ್ನು ಯಾವ ಥರ ಸಿಂಪ್ಲಿಫೈ ಮಾಡಿದ್ವಿ ಅಲ್ವಾ, ಅದೇ ಥರನೇ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇದನ್ನು ನಾವು ಯಾವ ಥರ ಬರಿತೀವಿ, ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಝೆಡ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅಂತ ಹೇಳಿ ತಗೊಂಡ್ರೆ ಇದು ಅಗೇನ್ ಯಾವ ಫಾರ್ಮಲ್ಲಿದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. ಬಟ್ ಹಿಯರ್ ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಅಂತ ಹೇಳಿ ತಗೊಂತೀವಿ. ಸೊ ಇದೇನಾಗುತ್ತೆ, ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಹೋಲ್ ರೈಸ್ ಟು ದಿ ಪವರ್ ಆಫ್ 2 ಅಂದರೆ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಅಂತಂದರೆ ಏನಾಗಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎಕ್ಸ್ ಸ್ಕ್ವಯರ್ ಎ ಪ್ಲಸ್ ಬಿ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಥರ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ಅಗೇನ್ ಇದನ್ನು ನಾವು ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಎ ಸ್ಕ್ವಯರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದಾಗೇನು ಯಾವ ಫಾರ್ಮಲ್ಲಿದೆ, ಇದು ಯಾವ ಫಾರ್ಮಲ್ಲಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಇದು ಯಾವ ಫಾರ್ಮಲ್ಲಿದೆ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿದೆ. ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತಲ್ವಾ. ಬಟ್ ಹಿಯರ್ ಎ ಅಂತಂದರೆ ಏನಾಗಿದೆ, ಎಕ್ಸ್ ಆಗಿದೆ, ಬಿ ಅಂತಂದರೆ ಏನಾಗಿದೆ, ಎಕ್ಸ್ ಮೈನಸ್ ಝೆಡ್ ಆಗಿದೆ ಅಲ್ವಾ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ, ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್
ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ರೆ ಇಲ್ಲೇನಾಗಿರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಥರ ಆಗಿರುತ್ತೆ. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್, ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್, ಇಲ್ಲೇನಾಗಿರುತ್ತೆ ನೋಡಿ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಈ ಥರ ಫಾರ್ಮ್ ಆಗಿರುತ್ತೆ ನೋಡಿ. ಇವಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್, ಎಕ್ಸ್ ಪ್ಲಸ್ ಎಕ್ಸ್ ಏನಾಗಿರುತ್ತೆ 2x ಮೈನಸ್ ಝೆಡ್, ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೊ ಇಲ್ಲೇನಾಗುತ್ತೆ ಝೆಡ್, ಈ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯುತ್ತೆ ನಿಮಗೆ ಝೆಡ್ ಮಾತ್ರ ಉಳಿಯುತ್ತೆ. ದಟ್ ಇಂಪ್ಲೈಸ್ ನೀವು ಯಾವ ಥರ ಬರೀತೀರಾ ನೋಡಿ, ಇದು ಝೆಡ್ ಇಂಟು 2x ಮೈನಸ್ ಝೆಡ್, ಇಲ್ಲೇನಾಯಿತು ಎಕ್ಸ್ ಸ್ಕ್ವಯರ್, ಇದು ಅಗೇನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ಯೂಸ್ ಮಾಡಿದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಏನಾಗುತ್ತೆ ಬಿ ಸ್ಕ್ವಯರ್ ಅಲ್ವಾ. ಸೊ ದಟ್ ಇಂಪ್ಲೈಸ್ ಝೆಡ್ 2x ಮೈನಸ್ ಝೆಡ್, ಇಲ್ಲೇನಾಯಿತು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2xz, ಇಲ್ಲಾಗೇನು ಇದು ಎ ಸ್ಕ್ವಯರ್ ಝೆಡ್ ಸ್ಕ್ವಯರ್, ದಿಸ್ ಈಸ್ ಝೆಡ್ ಸ್ಕ್ವಯರ್, ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್ ಝೆಡ್ ಸ್ಕ್ವಯರ್. ದಟ್ ಇಂಪ್ಲೈಸ್ ಝೆಡ್ ಆಫ್ 2x ಮೈನಸ್ ಝೆಡ್, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಏನಾಯಿತು 2x ಸ್ಕ್ವಯರ್ ಮೈನಸ್ 2xz ಪ್ಲಸ್ ಝೆಡ್ ಸ್ಕ್ವಯರ್. ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ನೋಡಿ ಕ್ವಶನ್ ನಂಬರ್ 5, a raised to the power of 4 minus 2a square b square plus b raised to the power of 4 ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ನೀವು ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ, a raised to the power of 4 minus 2a square b square plus b raised to the power of 4, ಇದು ಯಾವ ಫಾರ್ಮಲ್ಲಿದೆ a square minus 2ab plus b square ಅಂತಂದರೆ a minus b whole square is equals to a square minus 2ab plus b square ಫಾರ್ಮಲ್ಲಿದೆ. ಸೊ ಇದನ್ನು ನಾನು ಯಾವ ಥರ ಬರೀತೀನಿ ನೋಡಿ, a raised to the power of 4 minus 2a square b square plus b raised to the power of 4 ಅಂದರೆ ಇದು ಯಾವ ಫಾರ್ಮಲ್ಲಿದೆ a square whole square minus 2a square b square plus b square whole square ಫಾರ್ಮಲ್ಲಿದೆ. ಸೊ a square minus 2ab plus b square, ಹಿಯರ್ a ಅಂತಂದರೆ ಏನಾಗಿದೆ a ಸ್ಕ್ವೇರ್ ಆಗಿದೆ ಆ್ಯಂಡ್ b ಅಂತಂದರೆ ಏನಾಗಿದೆ b ಸ್ಕ್ವೇರ್ ಆಗಿದೆ ಅಲ್ವಾ. ಸೊ ಇದನ್ನು ನೀವು ಯಾವ ಥರ ಬರಿಬೋದು, ಯಾವ ಫಾರ್ಮಲ್ಲಿದೆ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ ಅಲ್ವಾ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ವಿ ನೋ ದ್ಯಾಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ಸೊ ಇದನ್ನು ಈ ಥರ ಬರೆದ್ರೆ ಇದೇನಾಗಿರುತ್ತೆ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದು ಅಲ್ವಾ. ಸೊ ನಾವು ಇದನ್ನು ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದಕ್ಕೆ ಅಪ್ಲೈ ಮಾಡಿದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆ ಇದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಪ್ಲೈ ಮಾಡಿದರೆ ಸೊ ಎ ಅಂತಂದರೆ ಏನು ಎ ಸ್ಕ್ವೇರ್ ಅಲ್ವಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿರುತ್ತೆ ಇದು. So this is in which form, a square minus b square whole square is equals to a plus b into a minus b ಫಾರ್ಮಲ್ಲಿದೆ. ಸೊ ನಾವು ನೋಡಿ a square minus b square whole square is equals to a plus b into a minus b, ಹೊರಗಡೆ ಏನಿದೆ ಹೋಲ್ ಸ್ಕ್ವೇರ್ ಇದೆ, ಸೊ ಹೋಲ್ ಸ್ಕ್ವೇರ್ ಹಾಕ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ a plus b ಹೋಲ್ ಸ್ಕ್ವೇರ್ a minus b ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್.